ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಜಗತ್ತಲ್ಲಿ ಅತಿ ಹೆಚ್ಚು ಹಣವನ್ನು ರಕ್ಷಣಾ ವಲಯದ ಮೇಲೆ ಖರ್ಚು ಮಾಡ್ತಾ ಇರೋದು ಯಾರು ಅನ್ನೋ ಪ್ರಶ್ನೆಗೆ ಯಾವ ಯೋಚನೆನೂ ಕೂಡ ಮಾಡದೆ ಅಮೆರಿಕ ಅಂತ ಹೇಳ್ಬಿಡಬಹುದು. ಅದು ನಿಜ ಕೂಡ. ಆದರೆ ಎರಡನೇ ಸ್ಥಾನ ಯಾರದ್ದು? ಈ ಪ್ರಶ್ನೆ ಸ್ವಲ್ಪ ಜಟಿಲ ಅನ್ನಿಸ್ಕೊಳುತ್ತೆ. ಯಾಕೆಂದ್ರೆ ಸಿಪ್ರಿಯ ವರದಿ ಪ್ರಕಾರ ಆ ಸ್ಥಾನದಲ್ಲಿ ಚೈನಾ ಇದೆ. ಈ ಹಿಂದಿನಿಂದಲೂ ಅಮೆರಿಕಾದ ಹಾದಿಯನ್ನ ಅನುಸರಿಸ್ತಾ ಬರ್ತಾ ಇರೋ ಚೈನಾ ರಕ್ಷಣಾ ವಲಯದಲ್ಲಿ ಕೂಡ ತನ್ನ ಪ್ರಾಬಲ್ಯವನ್ನ ಮೆರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಇಂತಹ ಹೊತ್ತಲ್ಲಿ ಸಿಪ್ರಿಯ ವರದಿಯನ್ನ ಗಮನಿಸ್ತಾ ಇದ್ದ ರಕ್ಷಣಾ ತಜ್ಞರಿಗೆ ಅಚ್ಚರಿಯಾಗುವಂತಹ ಮತ್ತೊಂದು ಅಂಶ ಕಣ್ಣಿಗೆ ಬೀಳ್ತಾ ಇದೆ. ಅದೇನು ಅಂದ್ರೆ, ಅಮೆರಿಕ ನಂತರ ಅತಿ ಹೆಚ್ಚು ಹಣವನ್ನ ರಕ್ಷಣೆಗಾಗಿ ಖರ್ಚು ಮಾಡ್ತಾ ಇರೋದು ಚೈನಾ ಅಲ್ಲ, ಬದಲಿಗೆ ಯುರೋಪ್ ಅನ್ನೋ ಅಂಶ ಗೊತ್ತಾಗಿದೆ. ಇಲ್ಲಿ ಯುರೋಪ್ ಪ್ರತಿ ವರ್ಷ ರಕ್ಷಣಾ ವೆಚ್ಚವನ್ನು ಹೆಚ್ಚು ಮಾಡ್ಕೊಳ್ತಾ ಇದೆ. ಇದು ಅಮೆರಿಕಾದ ನಿಲುವುಗಳಿಂದ ಆಗ್ತಾ ಇರೋದಾ, ಅಥವಾ ಯುರೋಪ್ ಮತ್ತೆ ಜಾಗತಿಕ ಶಕ್ತಿಯಾಗಬೇಕು ಅಂತ ಏನಾದರೂ ಅಂದ್ಕೊಳ್ತಾ ಇದೆಯಾ, ಅಥವಾ ಯುರೋಪ್ನ ಒಳಗಿನ ರಾಜಕಾರಣಗಳು, ಅಲ್ಲಿ ಅಧಿಕಾರವನ್ನು ಉಳಿಸ್ಕೊಳ್ಳೋ ಪ್ರಯತ್ನಗಳು ರಕ್ಷಣಾ ವೆಚ್ಚ ಹೆಚ್ಚಾಗೋದಕ್ಕೆ ಕಾರಣ ಆಗ್ತಾ ಇವೆಯಾ ಅನ್ನೋ ಅನುಮಾನಗಳು ಕೂಡ ಮೂಡ್ತಾ ಇವೆ. ಹಾಗಾದ್ರೆ ಯುರೋಪ್ ಎಷ್ಟು ಹಣವನ್ನು ರಕ್ಷಣೆಯ ಮೇಲೆ ಖರ್ಚು ಮಾಡ್ತಾ ಇದೆ, ಅವರ ಬದಲಾದ ಈ ನಿಲುವಿಗೆ ಕಾರಣ ಏನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಎರಡು ಯುದ್ಧಗಳು ಜಗತ್ತಿನ ಗತಿಯನ್ನ ಬದಲಿಸಿವೆ. ಅದರಲ್ಲಿ ಒಂದು ಯುಕ್ರೇನ್ ಮತ್ತು ರಷ್ಯಾ ನಡುವಿನ ಸಂಘರ್ಷ ಆದ್ರೆ, ಮತ್ತೊಂದು ಅಮೆರಿಕ ಹಾಗೂ ಇಸ್ರೇಲ್ಗಳು ಇರಾನ್ನ ವಿರುದ್ಧ ನಡೆಸ್ತಿರೋ ಯುದ್ಧ. ಈ ಎರಡು ಯುದ್ಧಗಳಿಂದ ಜಾಗತಿಕವಾಗಿ ರಕ್ಷಣಾ ವಲಯದ ಮೇಲೆ ಹೂಡಿಕೆ ಹೆಚ್ಚಾಗ್ತಾ ಇದೆ. 2025ರಲ್ಲಿ ಜಗತ್ತಿನ ವಿವಿಧ ದೇಶಗಳು $2,300 ಬಿಲಿಯನ್ ನಷ್ಟು ಹಣವನ್ನ ರಕ್ಷಣಾ ವಲಯದ ಮೇಲೆ ಖರ್ಚು ಮಾಡಿವೆ. ಅದರಲ್ಲಿ ಅಮೆರಿಕ $954 ಬಿಲಿಯನ್ ಹಣವನ್ನ ರಕ್ಷಣೆಯ ಮೇಲೆ ಹೂಡಿಕೆ ಮಾಡುವ ಮೂಲಕ ಮೊದಲ ಸ್ಥಾನದಲ್ಲಿ ನಿಂತ್ಕೊಂಡಿದೆ. ಇನ್ನು 2024ಕ್ಕೆ ಕಂಪೇರ್ ಮಾಡಿದರೆ ಒಟ್ಟು ಡಿಫೆನ್ಸ್ ಸ್ಪೆಂಡಿಂಗ್ ಅಲ್ಲಿ 7.4% ಅಮೆರಿಕ ಕಡಿಮೆ ಮಾಡಿರೋದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಇಷ್ಟಾದರೂ ಅಮೆರಿಕಾನೇ ಅತಿ ಹೆಚ್ಚು ಹಣವನ್ನ ರಕ್ಷಣೆಗಾಗಿ ಖರ್ಚು ಮಾಡುವ ದೇಶ. ಇಲ್ಲಿ ಅಮೆರಿಕ ನಾನಾ ದೇಶಗಳಿಗೆ ಆಯುಧಗಳನ್ನ ಸರಬರಾಜು ಮಾಡುತ್ತೆ, ರಕ್ಷಣೆಗಾಗಿ ಅನುದಾನವನ್ನು ಕೊಡುತ್ತೆ, ಹಾಗೆ ಜಗತ್ತಿನ ನಾನಾ ಕಡೆಗಳಲ್ಲಿ ತನ್ನ ಸೇನೆಯನ್ನ ನಿಯೋಜನೆ ಮಾಡಿದೆ. ಎಲ್ಲ ಸಾಗರಗಳಲ್ಲೂ ಅಮೆರಿಕಾದ ಸೇನೆಯ ಅಸ್ತಿತ್ವ ಇದೆ. ಅಮೆರಿಕ ತಾನು ಜಗತ್ತಿನ ದೊಡ್ಡಣ್ಣನಾಗಿರಬೇಕು ಅಂತ ಭಾವಿಸುತ್ತೆ ಮತ್ತು ಅದಕ್ಕಾಗಿ ಅವಕಾಶ ಇರೋ ಎಲ್ಲ ಕಡೆಗಳಲ್ಲೂ ತನ್ನ ಸೇನಾ ನೆಲೆಗಳನ್ನು ಮಾಡಿಕೊಳ್ಳ ಬಯಸುತ್ತೆ. ಹೀಗಾಗಿ ಅವರ ರಕ್ಷಣಾ ವೆಚ್ಚ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಅತಿ ಹೆಚ್ಚು ರಕ್ಷಣೆಗಾಗಿ ಖರ್ಚು ಮಾಡೋ ದೇಶಗಳ ಪೈಕಿ ಎರಡನೆಯ ಸ್ಥಾನದಲ್ಲಿ ನಮಗೆ ಚೈನಾ ಕಾಣಿಸುತ್ತೆ. ಅವರು ಸುಮಾರು $336 ಬಿಲಿಯನ್ ನಷ್ಟು ಹಣವನ್ನು ಖರ್ಚು ಮಾಡಿದ್ರೆ, ರಷ್ಯಾ $190 ಬಿಲಿಯನ್ ಹಣವನ್ನು ಖರ್ಚು ಮಾಡ್ತಾ ಇದೆ. ಹಾಗೇನೆ ಜರ್ಮನಿ 4ನೇ ಸ್ಥಾನದಲ್ಲಿದೆ. ಅವರು $114 ಬಿಲಿಯನ್ ಹಣವನ್ನು ರಕ್ಷಣೆಗಾಗಿ ಖರ್ಚು ಮಾಡ್ತಾರೆ. ಭಾರತ 5ನೇ ಸ್ಥಾನದಲ್ಲಿದೆ. ನಾವು ಸುಮಾರು $90 ಬಿಲಿಯನ್ ಹಣವನ್ನ ರಕ್ಷಣೆಗೆ ಖರ್ಚು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಅಮೆರಿಕ ಅತಿ ಹೆಚ್ಚು ಹಣವನ್ನ ರಕ್ಷಣೆಗಾಗಿ ಮೀಸಲಿಡ್ತಾ ಇದೆ. ಅದನ್ನ ಮೀಟ್ ಮಾಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತಲೇ ಇಷ್ಟು ದಿನ ಅನ್ನಿಸ್ತಾ ಇತ್ತು. ಆದ್ರೆ ಈಗ ಅಮೆರಿಕದ ರಕ್ಷಣಾ ಬಜೆಟ್ ಅಷ್ಟೇ ಹಣವನ್ನ ಯುರೋಪ್ ಕೂಡ ಖರ್ಚು ಮಾಡೋದಕ್ಕೆ ಶುರು ಮಾಡಿರೋದು ಗೊತ್ತಾಗ್ತಾ ಇದೆ. ಗೆಳೆಯರ, ಜಾಗತಿಕವಾಗಿ ರಕ್ಷಣೆಯ ಮೇಲೆ ಖರ್ಚಾಗ್ತಾ ಇರೋ ಒಟ್ಟು ಹಣದ ಪೈಕಿ ಅಮೆರಿಕದ ಪಾಲು 33%. ಹಾಗೆ ಈ ರಕ್ಷಣಾ ವಲಯದ ಮೇಲೆ ರಷ್ಯಾ, ಯುಕ್ರೇನ್ ಒಳಗೊಂಡಂತೆ ಇಡೀ ಯುರೋಪ್ ಖರ್ಚು ಮಾಡ್ತಾ ಇರೋದು 30%. ಇಲ್ಲಿ ಯುರೋಪಿಯನ್ ದೇಶಗಳು ಒಟ್ಟಾಗಿ ಸರಿಸುಮಾರು $864 ಬಿಲಿಯನ್ ಹಣವನ್ನು ಖರ್ಚು ಮಾಡ್ತಾ ಇವೆ. ಅಲ್ಲಿಗೆ ಅಮೆರಿಕಕ್ಕಿಂತಲೂ $90 ಬಿಲಿಯನ್ ಮಾತ್ರ ಯುರೋಪಿಯನ್ ಯೂನಿಯನ್ ಕಡಿಮೆ ಖರ್ಚು ಮಾಡ್ತಾ ಇದೆ. ಯುರೋಪ್ 2023ರ ನಂತರ ತನ್ನ ರಕ್ಷಣಾ ಬಜೆಟ್ ಅನ್ನ ಹೆಚ್ಚು ಮಾಡ್ಕೊಳ್ತಾ ಇರೋ ಪರಿಯನ್ನ ಗಮನಿಸಿದ್ರೆ, ಅಮೆರಿಕ ಹಾಗೂ ಯುರೋಪ್ಗಳ ನಡುವೆ ಎಲ್ಲವೂ ಕೂಡ ಸರಿ ಇಲ್ಲ. ಅಮೆರಿಕ ಮೇಲಿನ ಡಿಪೆಂಡೆನ್ಸಿಯನ್ನ ಯುರೋಪ್ ಕಡಿಮೆ ಮಾಡ್ಕೊಳ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಯುರೋಪಿಯನ್ ದೇಶಗಳು, ಅದರಲ್ಲೂ ನ್ಯಾಟೋದಲ್ಲಿರೋ 29 ಯುರೋಪಿಯನ್ ದೇಶಗಳು ಬಜೆಟ್ ಅನ್ನ ಹೆಚ್ಚು ಮಾಡ್ಕೊಂಡಿವೆ. ಈ ದೇಶಗಳು ತಮ್ಮ GDPಯ 2% ಡಿಫೆನ್ಸ್ ಮೇಲೆ ಖರ್ಚು ಮಾಡ್ತಾ ಇವೆ. ಈ 29 ನ್ಯಾಟೋ ಮೆಂಬರ್ಗಳೇ $559 ಬಿಲಿಯನ್ ಹಣವನ್ನ ಈಗ ಡಿಫೆನ್ಸ್ ಮೇಲೆ ಹೂಡಿಕೆ ಮಾಡ್ತಾ ಇವೆ. ಅದರಲ್ಲೂ ಪೋಲೆಂಡ್ ತನ್ನ GDPಯ 4.5% ರಕ್ಷಣೆಗಾಗಿ ಖರ್ಚು ಮಾಡ್ತಾ ಇದ್ರೆ, ಲ್ಯಾಟ್ವಿಯಾ 3.6% ಬಳಸ್ತಾ ಇದೆ. ಇನ್ನು ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ, ರಷ್ಯಾ ತನ್ನ GDPಯ 7.5% ಹಣವನ್ನು ರಕ್ಷಣಾ ವಲಯಕ್ಕಾಗಿ ಮೀಸಲಿಟ್ಟಿದೆ. ಹಾಗೆ ಯುಕ್ರೇನ್ ತನ್ನ GDPಯ 40% ಹಣವನ್ನು ಬಳಸ್ಕೊಳ್ತಾ ಇದೆ. ಇದು ಜಾಗತಿಕವಾಗಿ ರಕ್ಷಣೆಯ ಮೇಲೆ ಅತಿ ಹೆಚ್ಚು ಹಣವನ್ನು ಸ್ಪೆಂಡ್ ಮಾಡ್ತಾ ಇರೋ ದೇಶ ಅನ್ನಿಸ್ಕೊಳ್ಳೋ ಹಾಗೆ ಮಾಡಿದೆ. ಇನ್ನು 2024-25ರ ನಂತರ ಬೆಲ್ಜಿಯಂ ತನ್ನ ರಕ್ಷಣಾ ವೆಚ್ಚವನ್ನು 59% ಹೆಚ್ಚು ಮಾಡಿಕೊಂಡಿದೆ. ನಾರ್ವೆ 49%, ಡೆನ್ಮಾರ್ಕ್ 46%, ಜರ್ಮನಿ ಮತ್ತು ಸ್ವೀಡನ್ಗಳು 24%, ಪೋಲೆಂಡ್ 23% ರಕ್ಷಣಾ ವೆಚ್ಚವನ್ನು ಹೆಚ್ಚು ಮಾಡಿಕೊಂಡಿದೆ. ಹಾಗೆ ಇಟಲಿ ಕೂಡ 20% ರಕ್ಷಣಾ ಬಜೆಟ್ ಅನ್ನು ಹೆಚ್ಚು ಮಾಡಿಕೊಂಡ್ರೆ, ನೆದರ್ಲ್ಯಾಂಡ್ಸ್ 14% ಡಿಫೆನ್ಸ್ ಸ್ಪೆಂಡಿಂಗ್ ಅನ್ನು ಹೆಚ್ಚು ಮಾಡಿಕೊಂಡಿದೆ.
ಗೆಳೆಯರೆ, ಇಲ್ಲಿ ರಷ್ಯಾ ಮತ್ತು ಯುಕ್ರೇನ್ಗಳು ಪರಸ್ಪರ ಯುದ್ಧ ಮಾಡ್ಕೊಳ್ತಾ ಇವೆ. ಹೀಗಾಗಿ ಅವೆರಡೂ ದೇಶಗಳ ರಕ್ಷಣಾ ಬಜೆಟ್ ಹೆಚ್ಚಾಗೋದ್ರಲ್ಲಿ ಅರ್ಥ ಇದೆ. ಆದರೆ ಯಾವ ಯುದ್ಧವನ್ನು ಮಾಡದ ನ್ಯಾಟೋ ದೇಶಗಳು ಅದ್ಯಾಕೆ ಇಷ್ಟೊಂದು ಪ್ರಮಾಣದಲ್ಲಿ ರಕ್ಷಣಾ ಬಜೆಟ್ ಅನ್ನ ಹೆಚ್ಚು ಮಾಡ್ಕೊಳ್ತಾ ಇವೆ ಅನ್ನೋದನ್ನ ನಾವು ಗಮನಿಸಿದ್ರೆ ಅಲ್ಲಿ ನಮಗೆ ಕಾಣೋದು ಅಮೆರಿಕಾದ ಹುಚ್ಚಾಟ ಹಾಗೂ ಯುರೋಪ್ ಅಲ್ಲಿ ಎರಡನೇ ಮಹಾಯುದ್ಧದ ನಂತರ ಕಾಣಿಸ್ಕೊಳ್ತಾ ಇರುವ ರಾಜಕೀಯ ಅಸ್ಥಿರತೆ. ಇಲ್ಲಿ ರಷ್ಯಾ ಯಾವಾಗ ಯುಕ್ರೇನ್ ವಿರುದ್ಧ ಯುದ್ಧಕ್ಕಿಳಿತು ಆಗಲೇ ಯುರೋಪ್ ಯುದ್ಧಗ್ರಸ್ತ ಆಯಿತು. ಅದರಲ್ಲೂ ಯುರೋಪಿಯನ್ ದೇಶಗಳು ಯುಕ್ರೇನ್ಗೆ ಆಯುಧಗಳನ್ನು ಕೊಡ್ತಾ ಹೋದ್ವು. ಆಗ ರಷ್ಯಾ ಯುರೋಪ್ ವಿರುದ್ಧ ಸಿಡಿದೇಳಿತು. ಯಾವ ಸಂದರ್ಭದಲ್ಲಿ ಬೇಕಾದರೂ ನಾವು ಯುರೋಪ್ ಮೇಲೆ ದಾಳಿ ಮಾಡಿಬಿಡ್ತೀವಿ ಅನ್ನೋ ಭಯವನ್ನ ರಷ್ಯಾ ಹುಟ್ಟಿಸ್ತಾ ಹೋಯಿತು. ಹಾಗೇನೆ ಬೆಲಾರೂಸ್ನಂಥ ತನ್ನ ಮಿತ್ರ ದೇಶದ ಮೂಲಕ ಅಣ್ವಸ್ತ್ರಗಳ ಬೆದರಿಕೆಯನ್ನ ಕೂಡ ರಷ್ಯಾ ಹಾಕಿಸೋದಕ್ಕೆ ಶುರು ಮಾಡ್ತು. ಹೀಗಾಗಿ ಯುರೋಪಿಯನ್ ದೇಶಗಳು ಎಚ್ಚೆತ್ಕೊಂಡ್ವು. ಅದರಲ್ಲೂ ಬಾಲ್ಟಿಕ್ ದೇಶಗಳಾಗಿರುವ ಲ್ಯಾಟ್ವಿಯಾ, ಲಿಥುವೇನಿಯಾ ಹಾಗೂ ಎಸ್ಟೋನಿಯಾಗಳು ರಷ್ಯಾದ ಬೆದರಿಕೆಗೆ ಹೆಚ್ಚು ತುತ್ತಾಗ್ತಾ ಹೋದ್ವು. ಪೋಲೆಂಡ್ ಮೇಲೆ ಬೆಲಾರೂಸ್ನ ಅಧ್ಯಕ್ಷ ಅಲೆಕ್ಸಾಂಡರ್ ಲುಕಾಶೆಂಕೋ ಗುರ್ರಂತಿದ್ದ. ಹೀಗಾಗಿ ಈ ದೇಶಗಳಲ್ಲಿ ಯುದ್ಧ ಭೀತಿ ಹೆಚ್ಚಾಯಿತು. ಅವರು ತಮ್ಮ ರಕ್ಷಣೆಯನ್ನ ತಾವೇ ಮಾಡ್ಕೋಬೇಕು ಅನ್ನೋ ನಿರ್ಧಾರಕ್ಕೆ ಬಂದರು. ಈ ಹೊತ್ತಲ್ಲಿ ಅಮೆರಿಕದ ಅಧ್ಯಕ್ಷರು ಬದಲಾದರು. ಅಲ್ಲಿ ಬಿಡನ್ ಹೋಗಿ ಟ್ರಂಪ್ ಅಧ್ಯಕ್ಷರಾಗ್ತಾ ಇದ್ದಂತೆ ನ್ಯಾಟೋದ ಒಳಗೊಂದು ಅಸಮಾಧಾನ ಶುರುವಾಯಿತು. ಟ್ರಂಪ್ ನ್ಯಾಟೋ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡಿದ್ರು. ನಾವೇ ಹೆಚ್ಚು ಹಣ ಕೊಡ್ತಾ ಇರೋದು ಅಂತ ಹೇಳಿದ್ರು. ನ್ಯಾಟೋ ದೇಶ ಆಗಿರುವ ಡೆನ್ಮಾರ್ಕ್ನ ಹಿಡಿತದಲ್ಲಿರುವ ಗ್ರೀನ್ಲ್ಯಾಂಡ್ ಅನ್ನ ಆಕ್ರಮಿಸಿಕೊಂಡು ಬಿಡೋ ಮಾತನ್ನ ಟ್ರಂಪ್ ಆಡೋದಕ್ಕೆ ಶುರು ಮಾಡಿದ್ರು. ಇದನ್ನ ಇಡೀ ಯುರೋಪಿಯನ್ ಯೂನಿಯನ್ ವಿರೋಧಿಸಿತು. ಗ್ರೀನ್ಲ್ಯಾಂಡ್ನ ರಕ್ಷಣೆಗೆ ಯುರೋಪಿಯನ್ ಯೂನಿಯನ್ನ ಸಾಕಷ್ಟು ದೇಶಗಳು ಸೈನಿಕರನ್ನ ಕಳುಹಿಸಿದ್ವು. ಅಲ್ಲಿ ಅಮೆರಿಕ ವರ್ಸಸ್ ಯುರೋಪ್ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಮೆರಿಕ ಯುರೋಪ್ ಮೇಲೆ ಟ್ಯಾರಿಫ್ ಅನ್ನು ಹಾಕ್ತು. ಆದರೆ ಯುರೋಪ್ ಅದಕ್ಕೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಕ್ಕೆ ಹೋಗಲಿಲ್ಲ. ಸೊ ಇಷ್ಟೆಲ್ಲ ಕಿರಿಕನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇರುವಾಗ ಯುರೋಪ್ ಸುಮ್ಮನೆ ಇರೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಅವರು ಕೂಡ ತಮ್ಮ ರಕ್ಷಣಾ ಬಜೆಟ್ ಅನ್ನ ಹೆಚ್ಚು ಮಾಡಿಕೊಂಡಿದ್ದಾರೆ. ಸುಮಾರು $559 ಬಿಲಿಯನ್ ಹಣವನ್ನ ನ್ಯಾಟೋ ಗುಂಪಲ್ಲಿರೋ ಯುರೋಪಿಯನ್ ದೇಶಗಳು ಖರ್ಚು ಮಾಡ್ತಾ ಇವೆ. ಈ ಮೂಲಕ ನಾಳೆ ಅಮೆರಿಕ ದೂರ ಆದರೂ ಕೂಡ ತಮ್ಮ ರಕ್ಷಣೆಯನ್ನು ತಾವೇ ಮಾಡ್ಕೋಬೇಕು ಅನ್ನೋ ನಿರ್ಧಾರಕ್ಕೆ ಯುರೋಪಿಯನ್ ದೇಶಗಳು ಬಂದಂತೆ ಕಾಣ್ತಾ ಇದೆ. ಈ ಚಿತ್ರಣ ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇರೋದು, ಆದರೆ ಒಳಗಿನ ಕಥೆ ಬೇರೆಯದ್ದೇ ಇದೆ. ಯುರೋಪಿಯನ್ ದೇಶಗಳಲ್ಲಿ ಇತ್ತೀಚೆಗೆ ಬಲಪಂಥೀಯ ಮತ್ತು ಎಡಪಂಥೀಯ ರಾಜಕೀಯ ಪಕ್ಷಗಳ ನಡುವೆ ಒಂದು ದೊಡ್ಡ ತಿಕ್ಕಾಟ ಶುರುವಾಗ್ತಾ ಇದೆ. ಅಲ್ಲಿ ನಿಧಾನವಾಗಿ ಬಲಪಂಥೀಯ ಪಕ್ಷಗಳ ಬಲ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈ ಬಲಪಂಥೀಯ ಪಕ್ಷಗಳು ಯುರೋಪಿಯನ್ ಯೂನಿಯನ್ನ ವಿರುದ್ಧ ಇವೆ. ಅವರು ಯುರೋಪಿಯನ್ ಯೂನಿಯನ್ನಿಂದಲೇ ತಮ್ಮ ದೇಶಗಳನ್ನು ಹೊರಗೆ ತಂದು ಬಿಡುವ ಐಡಿಯಾಲಜಿಯನ್ನು ಹೊಂದಿದ್ದಾರೆ. ಅದಕ್ಕೆ ಕಾರಣ ಯುರೋಪಿಯನ್ ಯೂನಿಯನ್ ಅತಿ ಹೆಚ್ಚು ವಲಸಿಗರಿಗೆ ಆಶ್ರಯವನ್ನು ಕೊಡಿಸ್ತಾ ಇದೆ. ಈ ಮೂಲಕ ಯುರೋಪಿನ ದೇಶಗಳಲ್ಲಿ ಡೆಮೋಗ್ರಫಿ ಬದಲಾಗ್ತಾ ಇದೆ. ಅಲ್ಲಿ ಸಾಕಷ್ಟು ಆರ್ಥಿಕ ಹಾಗೂ ಇನ್ನಿತರ ಸಮಸ್ಯೆಗಳು ಶುರುವಾಗ್ತಾ ಇವೆ ಅನ್ನೋದು ಈ ಬಲಪಂಥೀಯರು ಮಾಡ್ತಾ ಇರೋ ಆರೋಪ. ಅದರ ಜೊತೆ ರಷ್ಯಾ ವಿರುದ್ಧದ ಯುಕ್ರೇನ್ ಯುದ್ಧಕ್ಕೆ ಯುರೋಪಿಯನ್ ಯೂನಿಯನ್ ಹೆಚ್ಚು ಹಣವನ್ನ, ಆಯುಧಗಳನ್ನ ಸರಬರಾಜು ಮಾಡೋದು ಕೂಡ ಈ ಬಲಪಂಥೀಯರಿಗೆ ಇಷ್ಟ ಆಗ್ತಾ ಇಲ್ಲ. ಹೀಗಾಗಿ ಅವರು ತಮ್ಮದೇ ಆದ ಸಿದ್ಧಾಂತಗಳನ್ನ ಪ್ರಚಾರ ಮಾಡ್ತಾ, ವಲಸಿಗರ ವಿರುದ್ಧ ಮಾತಾಡ್ತಾ, ದೇಶಗಳಲ್ಲಿ ಸಾರ್ವಭೌಮತ್ವದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಜನರ ಮನ ಗೆಲ್ಲುವ ಪ್ರಯತ್ನವನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಈ ಬಲಪಂಥೀಯರ ಹೆಚ್ಚಾಗ್ತಾ ಇರೋ ಪ್ರಭಾವದ ನಡುವೆ ಎಡಕ್ಕೆ ವಾಲಿದ ಪಕ್ಷಗಳು ಮತ್ತು ಲಿಬರಲ್ ಪಕ್ಷಗಳು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕಾದ ಅನಿವಾರ್ಯತೆಗೆ ಬಿದ್ದಿವೆ. ಈ ಸಂದರ್ಭದಲ್ಲಿ ಯುಕ್ರೇನ್ ಹಾಗೂ ರಷ್ಯಾ ನಡುವೆ ನಡೀತಿರೋ ಯುದ್ಧವನ್ನ ಅವರು ಇನ್ನಷ್ಟು ದಿನಗಳ ಕಾಲ ಮುಂದುವರಿಸ್ತಾ ಯುರೋಪಲ್ಲೊಂದು ಅಸ್ಥಿರತೆ ಇದೆ ಅನ್ನೋ ಅಭಿಪ್ರಾಯವನ್ನ ಜನಕ್ಕೆ ಮೂಡಿಸಬೇಕು. ಆ ಮೂಲಕ ತಾವು ಮಾಡ್ತಾ ಇರೋದು ಸರಿ ಅನ್ನೋ ಅಭಿಪ್ರಾಯಕ್ಕೆ ಜನ ಬರೋ ಹಾಗೆ ಮಾಡಿ ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಜೊತೆಗೆ ಬಲಪಂಥೀಯ ಆಡಳಿತದಲ್ಲಿರುವ ಅಂದರೆ ರಿಪಬ್ಲಿಕನ್ನರ ಆಡಳಿತದಲ್ಲಿರುವ ಅಮೆರಿಕ ಕೂಡ ಯುರೋಪ್ಗೆ ಶತ್ರು ಆಗುತ್ತೆ. ಬಲಪಂಥೀಯರು ಯಾವತ್ತೂ ಯುರೋಪಿಯನ್ ದೇಶಗಳ ಹಿತವನ್ನು ಬಯಸೋದಿಲ್ಲ ಮತ್ತು ಅವರು ಮಿತ್ರರಲ್ಲ ಅನ್ನೋ ಥರದ ಭಾವನೆಯನ್ನು ಕೂಡ ಅಲ್ಲಿನ ಮತದಾರರಲ್ಲಿ ಮೂಡಿಸಬೇಕಿದೆ. ಹೀಗಾಗಿ ನ್ಯಾಟೋ ದೇಶಗಳು ರಷ್ಯಾದ ವಿರುದ್ಧ ಯುಕ್ರೇನ್ ಮಾಡ್ತಾ ಇರೋ ಯುದ್ಧವನ್ನು ಬೆಂಬಲಿಸ್ತಾ ಯುಕ್ರೇನ್ಗೆ ಆಯುಧ ಸರಬರಾಜನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಆ ಯುದ್ಧವನ್ನು ಮತ್ತಷ್ಟು ದಿನಗಳ ಕಾಲ ಜೀವಂತವಾಗಿಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಕೂಡ ಅವರು ತಮ್ಮ ರಕ್ಷಣಾ ಬಜೆಟನ್ನು ಹೆಚ್ಚು ಮಾಡ್ಕೋಬೇಕಾದ ಅನಿವಾರ್ಯತೆಗೆ ಬೀಳ್ತಾ ಇದ್ದಾರೆ. ಗೆಳೆಯರೆ, ಕೇವಲ 8 ದಶಕಗಳ ಹಿಂದೆ ಇಡೀ ಜಗತ್ತನ್ನ ಕಂಟ್ರೋಲ್ ಮಾಡ್ತಾ ಇದ್ದದ್ದು ಯುರೋಪಿಯನ್ ಶಕ್ತಿಗಳು. ಅವತ್ತಿಗೆ ಪೂರ್ವದಲ್ಲಿ ಜಪಾನ್ನ ಸಾಮ್ರಾಜ್ಯ ಬಲಿಷ್ಠವಾಗಿತ್ತು ಅನ್ನೋದನ್ನ ಬಿಟ್ರೆ ಇನ್ನುಳಿದಂತೆ ಬ್ರಿಟನ್, ಫ್ರಾನ್ಸ್, ಸ್ಪೇನ್, ಪೋರ್ಚುಗಲ್, ಡಚ್ ಹೀಗೆ ಸಾಕಷ್ಟು ಯುರೋಪಿಯನ್ ದೇಶಗಳ ವಸಾಹತುಗಳು ಜಗತ್ತಿನಾದ್ಯಂತ ಇದ್ವು. ಅವತ್ತಿಗೆ ಈ ಯುರೋಪಿನ ಶಕ್ತಿಗಳ ಹುಕ್ಕುಂ ಜಗತ್ತಿನಲ್ಲಿ ನಡೀತಾ ಇತ್ತು. ಆದರೆ 2ನೇ ಮಹಾಯುದ್ಧದ ನಂತರ ಯುರೋಪ್ ತನ್ನ ಶಕ್ತಿಯನ್ನು ಕಳ್ಕೊಳ್ತು. ಅಮೆರಿಕ ಹಾಗೂ ಸೋವಿಯತ್ಗಳು ಶಕ್ತಿಶಾಲಿಗಳಾದವು. ಕಡೆಗೆ
1990ರಲ್ಲಿ ಸೋವಿಯತ್ ಪತನ ಆಯಿತು. ಅಮೆರಿಕ ಒಂದೇ ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ತು. ಆದರೆ ಈಗ ಮತ್ತೆ ಅಲ್ಲೊಂದು ಸ್ಪರ್ಧೆ ಏರ್ಪಡುವ ಸಾಧ್ಯತೆ ಇದೆ. ಯುರೋಪ್ ಅಮೆರಿಕಾನ ನಂಬಿಕೊಳ್ಳುವ ಪರಿಸ್ಥಿತಿಯಲ್ಲಿಲ್ಲ. ಹೀಗಾಗಿ ಅವರೇ ಅವರ ರಕ್ಷಣಾ ವೆಚ್ಚವನ್ನ ಹೆಚ್ಚು ಮಾಡ್ಕೊಳ್ತಾ ನಮ್ಮ ರಕ್ಷಣೆಯನ್ನು ಇನ್ನು ಮುಂದೆ ನಾವೇ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ಪರಿಣಾಮವೇ ಈ ಬದಲಾವಣೆ ಅನ್ನೋದು ರಕ್ಷಣಾ ತಜ್ಞರ ಅಭಿಮತ. ಇನ್ನು ಅಮೆರಿಕಾದ ನಿಲುವುಗಳು ಕೂಡ ಡಿಫರೆಂಟ್ ಆಗೇ ಇವೆ. ಅವರು ಚೈನಾನ ಕಾನ್ಸಂಟ್ರೇಟ್ ಮಾಡಿಕೊಂಡು ಮುಂದುವರಿತಾ ಇದ್ದಾರೆ. ಚೈನಾದ ವಿರುದ್ಧ ಚೈನಾ ಶಕ್ತಿಶಾಲಿಯಾಗದ ಹಾಗೆ ತಡೆಯೋದಿಕ್ಕೆ ಅಮೆರಿಕ ಅಗತ್ಯ ಬಿದ್ದರೆ ರಷ್ಯಾದ ಜೊತೆ ಕೂಡ ಕೈ ಜೋಡಿಸೋದಕ್ಕೆ ಸಿದ್ಧ ಆಗ್ತಾ ಇದೆ. ಆದರೆ ಯುರೋಪಿಯನ್ ಯೂನಿಯನ್ನಲ್ಲಿನ ರಾಜಕೀಯ ಪಲ್ಲಟಗಳು ತಲ್ಲಣಗಳು ಅಲ್ಲಿ ಯುಕ್ರೇನ್ ವಿರುದ್ಧದ ರಷ್ಯಾ ಯುದ್ಧವನ್ನ ಇನ್ನಷ್ಟು ದಿನಗಳ ಕಾಲ ಮುಂದುವರೆಸುವ ಉಮೀದನ್ನ ಹೊಂದಿವೆ. ಹೀಗಾಗಿ ಇಲ್ಲಿ ಅಮೆರಿಕ ಹಾಗೂ ರಷ್ಯಾ ಒಂದುಗೂಡೋದಿಕ್ಕೆ ಯುರೋಪ್ ಬಿಡೋದಿಲ್ಲ. ಹಾಗೆ ಅಮೆರಿಕಾದಲ್ಲಿ ಕೂಡ ಒಂದಷ್ಟು ರಷ್ಯಾ ವಿರೋಧಿ ಶಕ್ತಿಗಳಿವೆ. ಅವರು ಕೂಡ ಅಮೆರಿಕ ಮತ್ತು ರಷ್ಯಾ ನಡುವೆ ಸ್ನೇಹ ಉಂಟಾಗೋದಿಕ್ಕೆ ಅವಕಾಶವನ್ನ ಕೊಡೋದಿಲ್ಲ. ಟ್ರಂಪ್ಗೆ ಜಾಗತಿಕವಾಗಿ ಅಮೆರಿಕ ಶಕ್ತಿಶಾಲಿ ಆಗಬೇಕು ಅನ್ನೋ ಬಯಕೆ ದೊಡ್ಡ ಮಟ್ಟದಲ್ಲಿದೆ. ಅದು ಸಾಧ್ಯ ಆಗಬೇಕು ಅಂದ್ರೆ ಅವರಿಗೆ ಇಂಧನ ಮತ್ತು ಮಿನರಲ್ಸ್ ಮೇಲಿನ ಆಧಿಪತ್ಯ ಬೇಕು. ಅದಕ್ಕಾಗಿ ರಷ್ಯಾನು ನಮ್ಮ ಜೊತೆ ಇರಲಿ ಅಂತ ಅಮೆರಿಕ ಬಯಸ್ತಾ ಇದೆ. ಇದೆಲ್ಲ ಕೂಡ ಯುರೋಪಿಯನ್ ಯೂನಿಯನ್ ಅಮೆರಿಕಾದಿಂದ ನಿಧಾನವಾಗಿ ದೂರ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಇದು ಗೆಳೆಯರೆ ಯುರೋಪ್ನ ರಕ್ಷಣಾ ಬಜೆಟ್ ಅಮೆರಿಕಾದ ರಕ್ಷಣಾ ಬಜೆಟ್ಗೆ ಸರಿಸಮಾನವಾಗಿ ಬೆಳೀತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.